ನಾವು ತುಂಬಾ ಪ್ರೀತಿಸೋ ವ್ಯಕ್ತಿ ನಮ್ಮಿಂದ ದೂರ ಆದ್ರೆ ಸೊ ಏನ್ ಮಾಡ್ಬೇಕು ಗೊತ್ತಾ? ಇಲ್ಲಿ ನಿಮ್ಗೆ ಕೆಲವೊಂದಿಷ್ಟು ಟಿಪ್ಸ್ ನ ಶೇರ್ ಮಾಡ್ತಾ ಹೋಗ್ತೀನಿ. ಎಲ್ಲಾರ ಲೈಫಲ್ಲಿ ನಡೆದೋಗಿರುತ್ತೆ. ಗೊತ್ತೋ ಗೊತ್ತಿಲ್ದಿರಾ ನಾವು ತುಂಬಾ ಪ್ರೀತಿ ಮಾಡೋ ವ್ಯಕ್ತಿ ಯಾವ್ದೋ ಒಂದು ಸಿಚುವೇಶನ್ ದೂರ ಆಗ್ತಾರೆ. ಬಟ್ ಆ ಟೈಮಲ್ಲಿ ಅದನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗ್ತಿರುತ್ತೆ. ಅದನ್ನ ಬಟ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್. ಓಕೆ, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ನೋಡಿದ್ಮೇಲೆ ಅನಿಸಿಕೆನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನೋಡಿ, ಜೀವನದಲ್ಲಿ ನಾವು ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ ನಮ್ಮಿಂದ ದೂರ ಆದಾಗ ಫಸ್ಟ್ ಪಾಯಿಂಟ್ ಅವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಡ್ಬೇಕಾಗುತ್ತೆ. ನಾನು ಹೇಳೋದು, ಯಾವಾಗ ನಮ್ಮ ಪ್ರೆಸೆನ್ಸ್ ಅಲ್ಲಿ ಜೊತೆಗಿರ್ತಾರೆ, ಆ ಪ್ರೆಸೆನ್ಸ್ ಅಲ್ಲಿ ಏನಿರ್ತಾರೆ ಅವಾಗ ಮಾತ್ರ ನಾವು ಯೋಚನೆ ಮಾಡ್ಬೇಕಾಗತ್ತೆ ನನ್ನ ಪ್ರಕಾರ. ಬಿಕಾಸ್ ಪ್ರೆಸೆಂಟ್ ಅಷ್ಟೇ ನಮ್ ಕೈನಲ್ಲಿ ಇರೋದು. ಪಾಸ್ಟ್ ಆಲ್ರೆಡಿ ಮುಗ್ದೋಗಿರುತ್ತೆ, ಫ್ಯೂಚರ್ ಅಂತೂ ಇನ್ನೂ ಬಂದಿಲ್ಲ. ಸೊ ಪ್ರೆಸೆನ್ಸ್ ನಮ್ ಕೈನಲ್ಲಿ ಇದೆ ಅಂದ್ಮೇಲೆ ನಾವೇನು ಯೋಚನೆ ಮಾಡ್ಬೇಕು? ಪ್ರೆಸೆನ್ಸ್ ಅಲ್ಲಿ ನಮ್ ಸುತ್ತ ಏನಿದೆ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ಅದೇ ಅಲ್ವಾ ಲೈಫು. ಪಾಸ್ಟ್ ಅಲ್ಲಿ ಇದ್ರು ಬಟ್ ಈಗ ಪ್ರೆಸೆನ್ಸ್ ಅಲ್ಲಿ ಇಲ್ಲ ಅಂದ್ರೆ ನಾವು ಪಾಸ್ಟ್ ಬಗ್ಗೆ ಪ್ರೆಸೆನ್ಸ್ ಅಲ್ಲಿ ಯೋಚನೆ ಮಾಡಿದಾಗ ಪ್ರೆಸೆನ್ಸ್ ಕೈ ಕೊಟ್ಟು ಹೋಗ್ತಾ ಇರತ್ತೆ. ನಮ್ಗೆ ಗೊತ್ತಿಲ್ದಿರಾ ನಮ್ ವಯಸ್ ಮೂವ್ ಆಗುತ್ತೆ. ನಮ್ಗೆ ಗೊತ್ತಿಲ್ದಿರಾ ಬೆಸ್ಟ್ ಕ್ಷಣ ನಮ್ ಲೈಫ್ ಅಲ್ಲಿ ಅದು ಮಿಸ್ ಮಾಡ್ಕೋತಾ ಇರ್ತೀವಿ. ನಮ್ಗೆ ಗೊತ್ತಿಲ್ದಿರಾ ನಮ್ ಖುಷಿಯಲ್ಲಿ ಹಾಳು ಮಾಡ್ಕೋತಾ ಇರ್ತೀವಿ. ಸೊ ಎವ್ರಿಥಿಂಗ್ ಈಸ್ ಮೂವಿಂಗ್ ಇನ್ ಲೈಫ್. ಎಲ್ಲಾನು ಮೂವ್ ಆಗ್ತಿರತ್ತೆ. ಯಾವ ವ್ಯಕ್ತಿನೂ ಶಾಶ್ವತ ಅಲ್ಲ, ಯಾವ ಸಮಯನೂ ಶಾಶ್ವತ ಅಲ್ಲ. ಅಂಡ್ ನಮ್ ಯಾವ ಏನೇನು ಶಾಶ್ವತ ಅಲ್ಲ ಅಂದ್ಮೇಲೆ ಪ್ರೆಸೆನ್ಸ್ ಅಲ್ಲಿ ಆ ವ್ಯಕ್ತಿ ಇಲ್ಲ ಅಂದ್ಮೇಲೆ ಅವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಡ್ಬೇಕು ನನ್ನ ಪ್ರಕಾರ. ಪ್ರೆಸೆನ್ಸ್ ಅಲ್ಲಿ ಯಾರಿರ್ತಾರೆ? ನೀವಿದ್ದೀರಿ. ಆ ಟೈಮಲ್ಲಿ ಫ್ರೆಂಡ್ ಸರ್ಕಲ್ ಇದ್ದಾರಾ? ಆ ಟೈಮಲ್ಲಿ ನಿಮ್ಮ ತಂದೆ ತಾಯಿ ಇದ್ದಾರಾ? ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಇದ್ದಾರಾ? ನಿಮ್ಮ ಫ್ಯಾಮಿಲಿ, ನಿಮ್ಮ ಹಣಕಾಸಿನ ವಿಚಾರ, ನೀವು ಮಾಡೋ ಕೆಲಸ ಏನಿದೆಯಲ್ಲ, ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದಟ್. ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ನಾವು ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡಿನೇ ನಾವು ಇಲ್ದಂಗೆ ಆಗೋದು ಆಕ್ಚುಲಿ ನನ್ನ ಪ್ರಕಾರ. ಓಕೆ, ಅದಕ್ಕೇನೆ ಹೇಳ್ತೀವಿ, ವೆರಿ ಇಂಪಾರ್ಟೆಂಟ್. ಯೋಚನೆ ಮಾಡೋದು ಬಿಡಬೇಕು. ಸೆಕೆಂಡ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಇದೆ. ನೋಡಿ, ನಾನು ಅದೇ ಹೇಳ್ತೀನಿ, ಪ್ರೆಸೆಂಟ್ ಅಲ್ಲಿ ಯಾರೋ ನಮ್ಮನ್ನು ಬಿಟ್ಟು ಹೋದಾಗ, ನಾವು ತುಂಬಾ ಪ್ರೀತಿ ಮಾಡೋ ಬಿಟ್ಟು ಹೋದಾಗ ಆ ಪರಿಸ್ಥಿತಿ ಏನ್ ಬಂದಿರುತ್ತಲ್ಲ ನಮ್ಗೆ, ಆ ಪರಿಸ್ಥಿತಿ ಸದ್ಯ ಹೆಂಗಿದೆ, ಅದನ್ನ ಹೆಂಗೆ ನಾನು ಸರಿಪಡಿಸ್ಕೊಳಕ್ ಸಾಧ್ಯ, ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ನಾನು ಅರ್ಥ ಮಾಡ್ಕೊಂಡ್ರೆ ಇದೆಲ್ಲ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಬಿಕಾಸ್ ನಮ್ಗೆಲ್ರಿಗೂ ಕೂಡ ಒಂದು ಥಾಟ್ ಇದೆ, ಥಾಟ್ ಪ್ರೊಸೆಸ್ ಇದೆ, ಥಿಂಕ್ ಮಾಡುವಂತ ಎಬಿಲಿಟಿ ಇದೆ. ಬುದ್ಧಿವಂತರಂತ ಕರೀತಾರೆ ಅಂದ್ಮೇಲೆ ಇನ್ನೊಬ್ರಿಗೆ ಬ್ಲೇಮ್ ಮಾಡೋದ್ರಲ್ಲಿ ನನ್ನ ಪ್ರಕಾರ ಇಟ್ಸ್ ಎ ವೇಸ್ಟ್ ಆಫ್ ಟೈಮ್. ಯಾರಿಗೆ ಬ್ಲೇಮ್ ಮಾಡಿ ಏನಿದೆ ಪ್ರಯೋಜನ? ಅಲ್ಟಿಮೇಟ್ಲಿ ಫೈನಲ್ ವಿ ಆರ್ ದ ಹೀರೋ ಆಫ್ ಅವರ್ ಲೈಫ್. ನಮ್ಮ ಲೈಫಿಗೆ ನಾವೇ ಸಾರಥಿಗಳು ಅಂದ್ಮೇಲೆ ಇಲ್ಲಿ ಸದ್ಯದ ಪರಿಸ್ಥಿತಿಗಳು ಹೆಂಗಿದೆ. ಈಗ ಉದಾಹರಣೆಗೆ ಸಿಕ್ಕಾಬಟ್ಟೆ ಮಳೆ ಬಂದು ಹೋಗಿರುತ್ತೆ ಅನ್ಕೊಳ್ಳೋಣ. ಆವಾಗ ಪರಿಸ್ಥಿತಿ ಹೆಂಗಿರುತ್ತೆ, ವಾತಾವರಣ ಹೆಂಗಿರುತ್ತೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ನೀರ್ ನಿಂತಿರುತ್ತೆ, ಕ್ಲೌಡಿ ಫೀಲ್ ಇರುತ್ತೆ, ಸ್ವಲ್ಪ ಚೂರು ಚಳಿ ಇರುತ್ತೆ. ಕರೆಕ್ಟ್ ಅಲ್ವಾ? ಅಲ್ಲಿ ಆ ಪರಿಸ್ಥಿತಿ ಅನುಗುಣವಾಗಿ ಬಟ್ಟೆ ಹಾಕ್ತಿವಿ, ತಿಂಡಿ ತಿನಿಸುಗಳನ್ನು ತಿಂತೀವಿ, ಹಂಗೆ ಬದುಕ್ತೀವಿ. ಆಸ್ ಇಟ್ ಈಸ್ ಯಾರು ನಮ್ಮನ್ನು ಬಿಟ್ಟು ಹೋದಾಗ ನಮ್ಮ ಮಾನಸಿಕ ಪರಿಸ್ಥಿತಿ ಹೆಂಗಿದೆ, ದೈಹಿಕ ಪರಿಸ್ಥಿತಿ ಹೆಂಗಿದೆ, ಹಂಗೆ ಬದುಕ್ಬೇಕು, ಹೆಂಗೆ ತಗೊಳ್ಬೇಕು. ಕಷ್ಟ ಆಗತ್ತೆ, ಇಲ್ಲ ಅಂತ ನಾನು ಎಲ್ಲೂ ಹೇಳ್ತಿಲ್ಲ. ಕೂತ್ಕೊಂಡು ಮಾತಾಡ್ಬಿಡ್ತೀವಿ, ಕಷ್ಟ 100% ಆಗತ್ತೆ. ನಿಮಗೆ ನೀವು ಪ್ರೀತಿ ಮಾಡಿಲ್ಲ ಅಂತ ಹೇಳಿದ್ರೆ ಐ ಥಿಂಕ್ ಜಗತ್ತಲ್ಲಿ ತುಂಬಾ ದೊಡ್ಡ ಮೋಸ ಆಗೋದೇ ಅಲ್ಲಿ ಅಂತ ಅನ್ಕೋತೀನಿ ನಾನು. ನಿಮಗೆ ನೀವು ಪ್ರೀತಿ ಮಾಡ್ತಿಲ್ಲ ಅಂತ ಅಂದಾಗ ಇನ್ನೊಬ್ಬರು ಪ್ರೀತಿ ಮಾಡೋ ಸೆಕೆಂಡ್ ಅದು. ಆಕ್ಚುಲಿ ಫಸ್ಟ್ ನಮಗ್ ನಾವು ಪ್ರೀತಿ ಮಾಡ್ಬೇಕು, ನಮ್ಮೇಲೆ ನಮಗ್ ಪ್ರೀತಿ ಇರ್ಬೇಕಾಗತ್ತೆ. ಯಾರು ಪ್ರೀತಿ ಮಾಡ್ತಾರಿಲ್ಲ ಗೊತ್ತಿಲ್ಲ ನಮಗ್ ನಾವು ಪ್ರೀತಿ ಮಾಡಿದಾಗ ನಾವು ಅಳೋದನ್ನ ಕಮ್ಮಿ ಮಾಡ್ತೀವಿ. ನಮಗ್ ನಾವು ಪ್ರೀತಿ ಮಾಡಿದಾಗ ಒಳ್ಳೆ ಬಟ್ಟೆ ಹಾಕೊಳ್ತೀವಿ, ಒಳ್ಳೆ ಊಟ ಮಾಡ್ತೀವಿ, ಆರೋಗ್ಯವಾಗಿರೋಕೆ ಇಷ್ಟಪಡ್ತೀವಿ, ಡೈಲಿ ನಮ್ಮನ್ನ ನಾವು ಸಕ್ರಿಯ ಇನ್ವಾಲ್ವ್ಮೆಂಟ್ ಆಗ್ತೀವಿ ಇನ್ ಟೈಮ್ ಅಲ್ಲಿ. ಸೊ ಇದೆಲ್ಲ ಆಗ್ಬೇಕು ಅಂದ್ರೆ ನಮಗ್ ನಾವು ಪ್ರೀತಿ ಮಾಡ್ಬೇಕು. ದಿಸ್ ಇಸ್ ಸೆಕೆಂಡ್ ಥಿಂಗ್ಸ್. ಅಂಡ್ ಥರ್ಡ್ ಥಿಂಗ್ಸ್ ಏನಂತ ಹೇಳಿದ್ರೆ, ಮೂರನೇದೇನಂತ ಹೇಳಿದ್ರೆ, ತಪ್ಪು ಸರಿ ಅಥವಾ ಕಷ್ಟ ಸುಖ ಒಪ್ಕೊಳ್ಳುವಂತ ಮನಸ್ಥಿತಿ ಇರ್ಬೇಕಾಗತ್ತೆ. ಬರುತ್ತೆ, ಕಷ್ಟನೂ ಬರುತ್ತೆ, ಸುಖಗಳು ಬರುತ್ತೆ. ಇಟ್ಸ್ ಎ ಪಾರ್ಟ್ ಆಫ್ ಲೈಫ್. ಬೋತ್ ಕಷ್ಟ ಮತ್ತೆ ಸುಖ, ತಪ್ಪು ಮತ್ತೆ ಸರಿ, ಇದು ಪಾರ್ಟ್ಸ್ ಆಫ್ ಲೈಫ್. ಎರಡೂ ನಡೆದು ಹೋಗುತ್ತೆ, ಎರಡೂ ಒಪ್ಕೊಳ್ಬೇಕು. ಬಿಕಾಸ್ ಅವೆರಡೂ ನಮ್ದೇನೆ. ಕರೆಕ್ಟ್? ಹೆಂಗೆರಡು ನಮ್ದೇ ಆಗತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಹೊಸ ದಿನ, ನೆಕ್ಸ್ಟ್ ಹೊಸ ಮಿನಿಟು ಅಲ್ಲಿ ಏನ್ ನಡೆಯುತ್ತೆ ಗೊತ್ತಿಲ್ಲ ಅಂದ್ಮೇಲೆ ಒಂದು ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡ್ಬೋದು, ಅದರಿಂದ ಸರಿ ಆಗ್ಬೋದು, ಸುಖ ಅನ್ಸ್ಬೋದು. ಸರಿಯಾಗಿ ಹ್ಯಾಂಡಲ್ ಮಾಡಕ್ ಆಗ್ದಿರ ಕಷ್ಟ ಆಗ್ಬೋದು, ತಪ್ಪು ಆಗ್ಬೋದು, ಅದು ಕಂಫರ್ಟೇಬಲ್ ಆಗದೆ ಇರಬಹುದು. ಅದನ್ನು ಒಪ್ಕೊಳ್ಳಕ್ ಮನಸ್ಥಿತಿ ಸರಿ ಇರಬೇಕು, ಇದನ್ನು ಒಪ್ಕೊಳ್ಳಕ್ ಮನಸ್ಥಿತಿ ಸರಿ ಇರಬೇಕು. ಓಕೆ, ನಾನು ಫಿಲಾಸಫಿ ತರ ಏನೇನೋ ಮಾತಾಡ್ತಿಲ್ಲ, ಬಟ್ ಇರೋ ಫ್ಯಾಕ್ಟ್ ಮಾತಾಡ್ತೀನಿ ನಾನು. ಓಕೆ, ಈ ಕಷ್ಟ ಮತ್ತೆ ಸುಖ ಈ ಪರಿಸ್ಥಿತಿಗಳನ್ನ ಎರಡೂ ಫೀಲ್ ಮಾಡ್ಲಿ ಅಂಡ್ ಅದನ್ನು ಒಪ್ಕೊಳ್ಳುವಂತ ಮನಸ್ಥಿತಿ ಇದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಆ ಒಂದು ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ ಅಂಡ್ ಆ ಸಿಚುವೇಶನ್ ಪಾಸ್ ಮಾಡ್ತೀವಿ
ಅಂಡ್ ನೀವು ನಿಮ್ಗೋಸ್ಕರ ಬದುಕೋದನ್ನ ಶುರು ಮಾಡ್ತೀವಿ. ಇದಿಷ್ಟೇ ನಾನು ಹೇಳಕ್ ಹೋಗುವಂಥದ್ದು, ಮತ್ತೆ ಜಾಸ್ತಿ ಡ್ರ್ಯಾಗ್ ಮಾಡಲ್ಲ. ಓಕೆ, ಏನನ್ನಷ್ಟು ಪಾಯಿಂಟ್ ಅದನ್ನ ಎಕ್ಸಾಕ್ಟ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಅಂಡ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.